ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ಬಂದು ಭಾನುವಾರದ ಲಾಗ್. ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಇತ್ತು. ಹಾಗಾಗಿ ತಂಬಿಟ್ಟಿನ ಆರತಿ ಮಾಡಿದರು. ಹಾಗಾಗಿ ಒಂದು ಸಣ್ಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಒಂದು ಆರತಿನೂ ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಊರ ಕಡೆ ಮಾರಿ ಹಬ್ಬ ಅಂತ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಆರತಿ ಮಾಡ್ಕೊಂಡು ಮಾರಮ್ಮಂಗೆ ಕೊಡೋದ್ರಿಂದ ಊರಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಅಂತ ಹೇಳ್ತಾರೆ. ಅದು ಅಲ್ಲದೆ ತಂಬಿಟ್ಟು ಮಾಡ್ತಾರೆ, ಮತ್ತು ಪಂಜೆ ಎಲ್ಲ ಹಿಡಿಯೋದಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಮರಿ ಎಲ್ಲ ಕಡಿತಾರೆ, ನೋಡೋಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಕತ್ಲೆ ಆಗಿರೋದ್ರಿಂದ ಅಷ್ಟು ಕ್ಲಿಯರಿಟಿ ಇಲ್ಲ ಅಂತ ಅನ್ಕೋತೀನಿ, ಬೆಳಕಿರಲಿಲ್ಲ. ಹಾಗಾಗಿ ಅಂದರೆ ಇದು ಬಂದು ನೈಟ್ ಮಾಡೋದು. ಒಂದು 8:30 ಸಮಯದಲ್ಲಿ ಆರತಿ ತಗೊಂಡೋಗಿ ಮತ್ತು ಮನೇಲಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡೋಗಿ ಮಾರಿದ್ದೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಅನ್ನ ಸಾರು ಮುದ್ದೆ ತಂಬಿಟ್ಟು ಮತ್ತು ಅವರೆಕಾಳು ಹುಳ್ಳಿಕಾಳೆಲ್ಲ ಬೇಯಿಸಾಕ್ತಾರೆ. ಅಲ್ಲಿ ತಗೊಂಡೋಗಿ ಎಡೆ ಕೊಟ್ಟು ಆರತಿ ಬೆಳ್ಕೊಂಡು ಮನೆಗೆ ಬರೋದು. ಮರಿ ಕೂಡ ಕಡಿತಾರೆ. ಅಂದರೆ ತುಂಬ ಕತ್ಲೆ ಆಗಿರೋದ್ರಿಂದ ಜನ ತುಂಬ ರಶ್ ಇದ್ದರು. ಹಾಗಾಗಿ ಮರಿ ಕೊಡಿಯೋದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾರೆಲ್ಲ ನಿಮ್ಮ ಊರ ಕಡೆ ಯಾವ ಥರ ಮಾಡ್ತೀರಾ ಈ ಹಬ್ಬ ಅಂತ ಕಮೆಂಟ್ ಮಾಡಿ ನನಗೂ ಕೂಡ ತಿಳಿಸಿ. ನಮ್ಮೂರಲ್ಲಿ ಈ ಥರ ಮಾಡ್ತೀವಿ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಿಮ್ಮ ಕಡೆನೂ ಇದೇ ಥರ ಮಾಡ್ತೀರಾ ಅಂತ ಅನ್ಕೋತೀನಿ. ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಮಾಡ್ತೀರಾ ನಿಮ್ಮ ಕಡೆ ಎಲ್ಲ ಅಂತ. ಅದು ಅಲ್ಲದೆ ಮನೇಲಿ ಒಬ್ಬಳೇ ಇರೋದ್ರಿಂದ ಮನೆಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು. ಸಾರಿ. ಯಾಕೆಂದರೆ ಎಲ್ಲ ನಾನೇ ಮಾಡ್ಕೋಬೇಕಿತ್ತು, ಅಡುಗೆ ಆಗಲಿ ಮನೆ ಕ್ಲೀನಿಂಗ್ ಆಗಲಿ ಎಲ್ಲ. ಏಕೆಂದರೆ ನಮ್ಮ ಅತ್ತೆ ಮಾವ ಯಾರೂ ಇಲ್ಲ, ಹಾಗಾಗಿ ಒಬ್ಬಳೇ ಮಾಡ್ಕೋಬೇಕಿತ್ತು. ಹಾಗಾಗಿ ಮನೆಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪ್ರಿಪ್ರೇಷನ್ದು. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಏಕೆಂದರೆ ನಾನ್ ವೆಜ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಆದರೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಮನೆಯಲ್ಲಿ ಅಡುಗೆದೇನು ವೀಡಿಯೋ ಮಾಡಲಿಲ್ಲ ನಾನು. ಯಾವ ಥರ ಮಾಡಿದೆ, ಏನೆಲ್ಲ ಮಾಡಿದ್ದೆ ಅಂತ ಮಾಡೋಕ್ಕಾಗಲಿಲ್ಲ. ಸಾರಿ, ಕ್ಷಮೆ ಇರಲಿ. ಇನ್ನೊಂದು ಸಲ ಖಂಡಿತ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.
ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಕತ್ಲೆ ಆಗಿರೋದ್ರಿಂದ ಕೋಲಿನ ಇದ್ರ ಏನಪ್ಪ ಪಂಜು ಅಂತ ಹೇಳ್ತಾರೆ, ಅಂದರೆ ಚುಪ್ ಕಟ್ಟಿ ಹತ್ತಿದು ಕೊನೆ ಬರುತ್ತಲ್ಲ ಅದ್ರಲ್ಲಿ ಮಾಡೋ ಅಂಥದ್ದು. ಕತ್ಲೆ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ. ಆ ಒಂದು ಆರತಿ ಬೆಳಕಾಗಿರ್ಬೋದು, ಈ ಪಂಜಿನ ಬೆಳಕಾಗಿರ್ಬೋದು, ಏನೋ ಒಂಥರ ವೈಬ್ ಸೃಷ್ಟಿ ಮಾಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮರಿ ಕಡಿಯೋದೆಲ್ಲ ಆಗಿರ್ಬೋದು ನೋಡೋಕ್ಕೆ ಚೆಂದ. ಬಟ್ ಏನು ಮಾಡೋದು, ಡ್ರೆಸ್ ಇರೋದ್ರಿಂದ ಅದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅಂದರೆ ತುಂಬ ಕತ್ಲೆ ಆಗಿರೋದ್ರಿಂದ ಕತ್ಲೆ ಅಂತ ಬೇರೆ ಅನ್ನಿಸ್ತಿತ್ತು. ಹಾಗಾಗಿ ನಿಮಗೂ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಏನೋ ಅಂದರೆ ನಮ್ಮ ಕಡೆ ಮಾಡೋ ಅಂಥದ್ದೊಂದು ತಿಳಿಸ್ಕೊಡ್ಬೇಕು ಅಂತ ಅಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಏಕೆಂದರೆ ನನಗೂ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನೀವು ಲೈಕ್ ಮಾಡೋದ್ರಿಂದ ನನಗೂ ಗೊತ್ತಾಗುತ್ತೆ. ಅದೇ ರೀತಿ ನಾನು ಮುಂದಿನ ವಿಡಿಯೋ ಮಾಡೋಕ್ಕೂ ಕೂಡ ನನಗೂ ಒಂದು ಪರವಾಗಿಲ್ಲ, ನಾನು ಮಾಡೋ ವಿಡಿಯೋ ಇಷ್ಟ ಆಗ್ತಿದೆ ಮಾಡಬೇಕು ಅಂತ